ನಮಸ್ಕಾರ. ನಾನು ಬಾಳಪ್ಪ ಹೋಗಾರ್ ಅಂತ ಇಲ್ಲಿ ತೋಟದಾಗಿದ್ದ ಮಾತಾಡೋದು. ಇಲ್ಲೇ ನಮ್ಮ ಬೀಗರಿಗೆ ಒಂದು 2 ಭೂವಸ್ತ್ರ ಗೋಧಿ ಕೊಟ್ಟಿದ್ದೀವಿ. ಇವತ್ತಿನ ದಿವಸ ಒಂದು 1.5 ಎಕರೆ ಏನಲ್ಲ 27 ಪಾಕೆಟು ಅಂದ್ರೆ 65 kg ಬ್ಯಾಗ್. ಇದು 27 kg ಅಂದರೆ ಮಿನಿಮಮ್ 17 ಕ್ವಿಂಟಲ್ ಗೋಧಿ ಆಗೈತಿ. ಗೋಧಿ ನೋಡ್ರಿ ಸೂಪರ್ ಯಾವ ರೀತಿಯಾಗಿ ಬಂದೈತಿ ಕಾಳು ನೋಡ್ರಿ. ಇಲ್ಲಿ ಈ ಭೂವಸ್ತ್ರ ಏನು ಕೆಲಸ ಮಾಡೈತಿ. ಇನ್ನು ಇದಕ್ಕೆ MI ಸ್ಪ್ರೇ ಅಥವಾ ಒಲಿಫೋ ಯಾವುದೇ ಸ್ಪ್ರೇ ಮಾಡಿರೋದಿಲ್ಲ, ಬರೀ ಭೂವಸ್ತ್ರ ಅಷ್ಟ ಕೊಟ್ಟಿರ್ತೀವಿ. ಅವ್ರನ್ನ ರೈತರನ್ನ ಕೇಳೋಣ ಯಾವ ರೀತಿಯಾಗಿ ಗೋಧಿ ಬೆಳೆ ಚೆನ್ನಾಗೈತೆ ಅಂತ ತಿಳ್ಕೊಂಡು. ನಮಸ್ಕಾರ ಬೀಗ್ರೆ. ನಮಸ್ಕಾರ. ನಮಸ್ಕಾರ. ಏನು ಹೆಂಗೆ ಅನಿಸ್ತೈತಿ ನಮ್ಮ ಭೂವಸ್ತ್ರ ಹಾಕಿದ್ ತಮ್ಗೆ? ಹಾಂ ಚಲೋ ಇಳುವರಿ ಚಲೋ ಬಂದೈತ್ರಿ. ನಮ್ಮ ಏರಿಯಾದಾಗ ಯಾವತ್ತೂ ಒಂದು ಕ್ವಿಂಟೋಲಿಗೆ ಒಂದು ಎಕರೆಗೆ 5 ಕ್ವಿಂಟಲ್ ಗೋಧಿ ಯಾರ್ದು ಆಗಿದ್ದಿಲ್ಲ. ಈ ವರ್ಷ 1.5 ಎಕರೆ ಒಂದು ಮಿನಿಮಮ್ 17ರಿಂದ 18 ಕ್ವಿಂಟಲ್ ಗೋಧಿ ಬೆಳೆಯಿರ್ತಾರೆ. ಆದ್ದರಿಂದ ದಯಮಾಡಿ ಭೂವಸ್ತ್ರನ ಹಾಕಿ ಈ ರೀತಿಯಾಗಿ ರೈತರಿಗೆ ಒಂದು ಒಳ್ಳೆಯ ಆದಾಯವನ್ನು ತಂದು ಕೊಟ್ಟಾಗ ನಮ್ಮ ಕಂಪ್ನಿಯ ವತಿಯಿಂದ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ಬೇಕಾಕತ್ತಿ. ಎಸ್ ಥ್ಯಾಂಕ್ ಯು. ಇಲ್ಲೊಬ್ಬರು ನಮ್ಮ ಸಣ್ಣ ಬೀಗ್ರದಾರ, ಅವ್ರನ್ನ ಮಾತಾಡ್ಸೋನು. ಬೀಗ್ರ, ಈ ಭೂವಸ್ತ್ರ ಕೊಟ್ಟಿದ್ದಕ್ಕೆ ತಮಗೇನು ಅನಿಸ್ತದೆ? ನಮಸ್ಕಾರ. ಹಾಂ ಹಾಂ ಸರ್. ಈ ಏರಿಯಾದಾಗ ಹೈಯೆಸ್ಟ್ ಬೆಳೆದಿದ್ದು ಗೋಧಿ. ಭೂವಸ್ತ್ರ ಅದು ನೀವು ಕೊಟ್ಟಂತ ಗೊಬ್ಬರ ಬಳಸಿದ್ರಿಂದ ಹಾಂ ಸರ್ 1 ಎಕರೆಗೆ ಮಿನಿಮಮ್ 18 ಕ್ವಿಂಟಲ್ ತನಕ ಬೆಳೆದೈತ್ರಿ ಇದು. ಎಸ್ 1 ಎಕರೆ 20 ಗುಂಟೆರಿದ್ದು 18 ಕ್ವಿಂಟಲ್ ಆಗ್ಬೋದ್ರಿ. ಚೆನ್ನಾಗಿದ್ದೀರಿ, ಎಲ್ಲರೂ ಬಳಸ್ರಿ. ಚಲೋ ಐತಲ್ರಿ ಭೂವಸ್ತ್ರ ಹಾಕಿದ್ರೆ? ಚಲೋ ಅನ್ಸೈತಲ್ಲ ತಮ್ಗೆ? ಹಾಂ ಭೂವಸ್ತ್ರ ಹಾಕೋದ್ರಿಂದ ನೋಡ್ರಿ ಕಾಳು ಯಾವ ರೀತಿಯಾಗಿ ಗಟ್ಟಿ ಇದೆ, ದಪ್ಪ ಸೈಜ್ ಐತಿ. ಆಮ್ಯಾಗ ಇಳುವರಿನೂ ಚೆನ್ನಾಗಿ ಬಂದಿದೆ ಅಂತ ರೈತರಿಗೆ ಒಂದು ಮಾಹಿತಿಯನ್ನು ಕೊಡೋದ್ರಿಂದ ಅವರಿಗೆ ಒಂದು ಒಳ್ಳೆಯದಾಕತ್ತೆ ಅಂತ ತಿಳ್ಕೊಂಡು ಇವತ್ತಿನ ದಿವಸ ನಾನು ಹೇಳ್ತಾ ಇದ್ದೀನಿ. ಎಸ್ ಥ್ಯಾಂಕ್ ಯು ಸರ್.